ಒಂದಲ್ಲ ಒಂದು ಸೀಟ್ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಟ್ಲೀಸ್ಟ್ 8 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ವಿಶ್ವಾಸ ನಮಗಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸದ್ಯದ ನಂಬರ್ಸ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿ 48 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 70ಕ್ಕೆ 70 ಕ್ಷೇತ್ರಗಳ ಟ್ರೆಂಡ್ ನಾವು ಗಮನಿಸ್ತಾ ಇದ್ದೀವಿ. 70ಕ್ಕೆ 70 ಕ್ಷೇತ್ರಗಳ ಟ್ರೆಂಡ್ ಗೊತ್ತಾಗ್ತಾ ಇದೆ. ಬಿಜೆಪಿ 48 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಆಮ್ ಆದ್ಮಿ ಪಕ್ಷ 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 1ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ, ಆಮ್ ಆದ್ಮಿ ಪಕ್ಷದ ಸಾರಥಿ, ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಶಾಕಿಂಗ್ಲಿ ಹಿನ್ನಡೆಯಲ್ಲಿದ್ದಾರೆ. ನ್ಯೂ ಡೆಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಬಿಜೆಪಿಯ ಪರ್ವೇಶ್ ವರ್ಮಾ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 48 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಆಮ್ ಆದ್ಮಿ ಪಕ್ಷದ ಘಟಾನುಘಟಿ ನಾಯಕರು ಹಿನ್ನಡೆಯಲ್ಲಿದ್ದಾರೆ. ಹಾಲಿ ಸಿಎಂ ಅತಿಶಿ ಮರ್ಲೇನಾ ಅವರು ಕಲ್ಕಾಜಿ ಕ್ಷೇತ್ರದಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಅತಿಶಿ ಮರ್ಲೇನಾ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿರೋದು ಒಂದು ಕಾಂಗ್ರೆಸ್ನಿಂದ ಅಲ್ಕಾಲಂಬಾ ಅವರು, ಮತ್ತೊಂದು ಕಡೆ ಬಿಜೆಪಿಯಿಂದ ರಮೇಶ್ ಬಿದುರಿ ಅವರು. ಬಿಜೆಪಿಯ ರಮೇಶ್ ಬಿದುರಿ ಕಲ್ಕಾಜಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಲಿ ಸಿಎಂ ಆಗಿರುವಂತಹ ಅತಿಶಿ ಮರ್ಲೇನಾ ಅವರಿಗೆ ಹಿನ್ನಡೆಯಾಗಿದೆ. ಮತ್ತೊಂದು ಕಡೆ 1500 ಮತಗಳ ಹಿನ್ನಡೆಯಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಅವರಿಗೆ ಭಾರಿ ಮುನ್ನಡೆ ಇದೆ ನವದೆಹಲಿ ಕ್ಷೇತ್ರದಲ್ಲಿ, ನ್ಯೂ ಡೆಲ್ಲಿ ಕ್ಷೇತ್ರದಲ್ಲಿ. ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. ಯಾವ ಪಕ್ಷ ಎಷ್ಟು ನಂಬರ್ಸ್ನಲ್ಲಿದೆ, ಸಮಯ ಎಷ್ಟಾಯಿತು ಅಂತ ಕೇಳಿದ್ರೆ 9:49. ನಾನು 10:30ವರೆಗೂ ಕಾಯ್ತಾ ಇದ್ದೀನಿ. ನಂಬರ್ಸ್ ಬದಲಾಗುತ್ತೆ ಅನ್ನುವಂಥ ವಿಶ್ವಾಸ ಬಸವರಾಜ್ ಅವರದ್ದು. ಹಾಗಾಗಿ ಸದ್ಯದ ಟ್ರೆಂಡ್ ನೋಡ್ತಾ ಇದ್ದೀರಿ. ಬಿಜೆಪಿ 48 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆಮ್ ಆದ್ಮಿ ಪಕ್ಷ 21 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ. ಕುತೂಹಲ ಇರೋದೇನು? 10 ವರ್ಷಗಳ ಕಾಲ ಆಡಳಿತವನ್ನ ಮಾಡಿದಂಥ ಆಮ್ ಆದ್ಮಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಸದ್ಯದ ನಂಬರ್ಸ್ನ ಗಮನಿಸಿದ್ರೆ ಕಷ್ಟ ಸಾಧ್ಯ. ನಂಬರ್ಸ್ ಚೇಂಜ್ ಆದ್ರೂ ಎಷ್ಟರ ಮಟ್ಟಿಗೆ ಚೇಂಜ್ ಆಗಬಹುದು ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲ, ಚೇಂಜ್ ಆಗೇ ಆಗುತ್ತೆ, ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಆಪ್ ನಾಯಕರಿದ್ದಾರೆ ಬಸವರಾಜ್ ಅವರು. 27 ವರ್ಷಗಳ ಸುದೀರ್ಘ ವನವಾಸ ಬಿಜೆಪಿಗೆ ಅಂತ್ಯ ಆಗುತ್ತಾ? 48 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮ್ಯಾಜಿಕ್ ನಂಬರ್ಗಿಂತ 12 ಕ್ಷೇತ್ರ ಹೆಚ್ಚುವರಿಯಾಗಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಎಕ್ಸಿಟ್ ಪೋಲ್ಗಳು ಕೊಟ್ಟಿದ್ವಲ್ಲ ಸಮೀಕ್ಷೆ, ಪ್ರೆಡಿಕ್ಷನ್, ಅದೇ ರೀತಿಯ ಎಕ್ಸಿಟ್ ಪೋಲ್ನ ರಿಸಲ್ಟ್ ರೀತಿ ಸದ್ಯದ ಅಪ್ಡೇಟ್ಸ್ ನಮಗೆ ಕಾಣಿಸ್ತಾ ಇದೆ. ನಂಬರ್ಸ್ ಅಪ್ಡೇಟ್. ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ತಪ್ಪಾಗಿದ್ರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ, ದೆಹಲಿ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಎಕ್ಸಾಕ್ಟ್ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಸದ್ಯದ ನಂಬರ್ಸ್ನ ಗಮನಿಸಿದ್ರೆ. ಹಾವು ಏಣಿಯಾಟ ನೋಡ್ತಾ ಇದ್ದೀರಿ. ಆಮ್ ಆದ್ಮಿ ಪಕ್ಷ 2 ಸ್ಥಾನ ಇನ್ಕ್ರೀಸ್ ಮಾಡ್ಕೊಳ್ತು, 23 ಸ್ಥಾನ. 46 ಕ್ಷೇತ್ರದಲ್ಲಿ ಬಿಜೆಪಿ ರೈಟ್. ಕೊನೆಗೂ ಕೇಜ್ರಿವಾಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 254 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಅರವಿಂದ್ ಕೇಜ್ರಿವಾಲ್ ಸಕ್ಸಸ್ ಆಗಿದ್ದಾರೆ. ಮತ್ತೊಂದು ಕಡೆ ಮನೀಶ್ ಸಿಸೋಡಿಯಾ, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೆ ಖುಷಿಯ ಸುದ್ದಿ. ಪ್ರಮುಖ ನಾಯಕರು ಇಬ್ರು ಕೂಡ ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷದ ಸಾರಥಿ, ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೊನೆಗೂ ಮುನ್ನಡೆಯ ಟ್ರ್ಯಾಕ್ಗೆ ಬಂದಿದ್ದಾರೆ. 254 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಮತ್ತೊಂದು ಕಡೆ ಜಂಗ್ಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿರುವಂತಹ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇಬ್ಬರು ಪ್ರಮುಖ ನಾಯಕರು ಮುನ್ನಡೆಯ ಟ್ರ್ಯಾಕ್ಗೆ ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರಂಭದಿಂದಾನೂ ಕೂಡ ಅರವಿಂದ್ ಕೇಜ್ರಿವಾಲ್ ಹಾಗೆ ಮನೀಶ್ ಸಿಸೋಡಿಯಾ ಸತತ ಹಿನ್ನಡೆಯಲ್ಲಿದ್ರು. ಈಗ ಸತತ ಹಿನ್ನಡೆಯ ಬಳಿಕ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಆಘಾತಕ್ಕೆ ಕಾರಣ ಆಗಿತ್ತು ನವದೆಹಲಿಯ ಟ್ರೆಂಡ್, ನವದೆಹಲಿ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್. ಅರವಿಂದ್ ಕೇಜ್ರಿವಾಲ್ ಅವರೇ ಹಿನ್ನಡೆಗೆ ಒಳಗಾಗಿದ್ದು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಆತಂಕಕ್ಕೆ ಕಾರಣ ಆಗಿತ್ತು. ಆದ್ರೆ ಈಗ ಮುನ್ನಡೆಗೆ ಬಂದಿದ್ದಾರೆ. 254 ಮತ, ಹೆಚ್ಚೇನು ಅಂತರ ಇಲ್ಲ. ಸದ್ಯಕ್ಕೆ 254 ಮತಗಳಿಂದ ಮುನ್ನಡೆಯಲಿದ್ದಾರೆ. ಮತ್ತೊಂದು ಕಡೆ ಮನೀಶ್ ಸಿಸೋಡಿಯಾ ಅವರು ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ.
ರೈಟ್, ನಂಬರ್ಸ್ ಬದಲಾಗ್ತಾ ಇದೆ. ಬಸವರಾಜ್ ಸರ್ ಹೇಳಿದ ಹಾಗೆ ನಂಬರ್ಸ್ನಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ದೊಡ್ಡ ಮಟ್ಟದ್ದಲ್ಲ, ಬಟ್ ಬದಲಾವಣೆ ಅಂತೂ ಕಾಣಿಸ್ತಾ ಇದೆ. 70ಕ್ಕೆ 70 ಕ್ಷೇತ್ರಗಳ ಪೈಕಿ 45ಕ್ಕೆ ಇಳಿದಿದೆ ಬಿಜೆಪಿಯ ಸಂಖ್ಯೆ. 48 ಇತ್ತು ಕೆಲವೇ ಕ್ಷಣಗಳ ಹಿಂದೆ, ಅದು 45ಕ್ಕೆ ಬಂದಿದೆ. ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷದ ಸಂಖ್ಯೆ 21 ಇತ್ತು, ಅದು 24ಕ್ಕೆ ಹೋಗಿದೆ. ಆಮ್ ಆದ್ಮಿ ಪಕ್ಷ 24 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ 45 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. 1ರಲ್ಲಿ ಕಾಂಗ್ರೆಸ್. ನಂಬರ್ಸ್ ಬದಲಾವಣೆಯಾಗ್ತಾ ಇದೆ. ಸಮಯ ಸರಿಯಾಗಿ 9:53. ರೈಟ್, ಡೀಟೇಲ್ಸ್ನ ಗಮನಿಸ್ತಾ ಇದ್ದೀರಿ. ಆಮ್ ಆದ್ಮಿ ಪಕ್ಷ 24 ಕ್ಷೇತ್ರ. ರೈಟ್, ನಂಬರ್ಸ್ ಮತ್ತು ಒಂದು ಅಪ್ಡೇಟ್ ಆಗಿದೆ. 25 ಕ್ಷೇತ್ರಗಳಲ್ಲಿ ಬಿಜೆಪಿ 44 ಕ್ಷೇತ್ರ. 44 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ. 44ರಲ್ಲಿ ಬಿಜೆಪಿ, ಆಮ್ ಆದ್ಮಿ ಪಕ್ಷ 25 ಕ್ಷೇತ್ರದಲ್ಲಿ, ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ. ಕ್ಷಣ ಕ್ಷಣಕ್ಕೂ ಕೂಡ ನಂಬರ್ಸ್ ಬದಲಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ವೇರಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಂಬರ್ಸ್ನಲ್ಲಿ ಬದಲಾವಣೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. 48-50ಕ್ಕೆ ಹೋಗಿದ್ದಂತಹ ಬಿಜೆಪಿ ನಂಬರ್ ಸದ್ಯ 44. 19ಕ್ಕೆ ಹೋಗಿದ್ದಂತಹ ಆಮ್ ಆದ್ಮಿ ಪಕ್ಷದ ಸಂಖ್ಯೆ ಈಗ 25. ಮತ್ತೊಂದು ಕಡೆ ಕಾಂಗ್ರೆಸ್ನದ್ದು ಸ್ಥಿರವಾಗಿದೆ. 1 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ರು, ಅದು 1 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯಲ್ಲಿದ್ದಾರೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಬಿಜೆಪಿಯ ರಮೇಶ್ ಬಿದುರಿ ಅವರೇ ಮುನ್ನಡೆಯಲ್ಲಿದ್ದಾರೆ. ಹಾಲಿ ಸಿಎಂ ಅತಿಶಿ ಮರ್ಲೇನಾ ಅವರಿಗೆ ಹಿನ್ನಡೆಯಾಗಿದೆ ಕಲ್ಕಾಜಿ ಕ್ಷೇತ್ರದಲ್ಲಿ. ಅಲ್ಕಾಲಂಬ ಕಾಂಗ್ರೆಸ್ ಅದೇ ಕಲ್ಕಾಜಿ ಕ್ಷೇತ್ರದಲ್ಲಿ ಅವರಿಗೆ ಹಿನ್ನಡೆಯಾಗಿದೆ. ಜಂಗ್ಪುರ ಕ್ಷೇತ್ರದಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಮನೀಶ್ ಸಿಸೋಡಿಯಾ ಸಕ್ಸಸ್ ಆಗಿದ್ದಾರೆ. ಸತ್ಯೇಂದ್ರ ಜೈನ್ ಮುನ್ನಡೆಯಲ್ಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯಲ್ಲಿದ್ದಾರೆ. ಘಟಾನುಘಟಿ ನಾಯಕರು, ಆಮ್ ಆದ್ಮಿ ಪಕ್ಷದ ಘಟಾನುಘಟಿ ನಾಯಕರು ಹಿನ್ನಡೆಯಲ್ಲಿದ್ರು, ಮತ್ತೆ ಮುನ್ನಡೆಯ ಟ್ರ್ಯಾಕ್ಗೆ ಮರಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅತಿಶಿ ಒಬ್ಬರನ್ನ ಬಿಟ್ಟು ಉಳಿದ ಪ್ರಮುಖ ನಾಯಕರು ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನೇರವಾಗಿ ಬಸವರಾಜ್ ಅವರ ಬಳಿಯೇ ಹೋಗ್ತೀನಿ. ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ. ನಂಬರ್ಸ್ ಹೆಚ್ಚಾಗ್ತಾ ಇರೋದು ನಿಮ್ಮ ಪ್ರೆಡಿಕ್ಷನ್ ನಿಜ ಆಗ್ತಾ ಇದೆ ಅಂತ ಅನ್ಸುತ್ತಾ? 1-2-3 ಸೀಟ್ಗಳ ಸಂಖ್ಯೆ ಹೆಚ್ಚಳ ಆಗಿದೆ ಅಂತ. ಇಲ್ಲ ಮೇಡಮ್, ನನಗೆ ಈಗ ಅವರು ಪ್ರಾಮಾಣಿಕರು ಅಂತ ಖಾತ್ರಿ ಆಯ್ತಲ್ಲ, ಅದು ಖುಷಿ. ಸೀಟ್ಗಳು ಬರುತ್ತೆ ಇಲ್ಲ, ಯಾಕಂದರೆ ನಿಮ್ಮ ಪ್ರಕಾರ ಈ ದಿಸ್ ಇಸ್ ದ ಡಿಸಿಷನ್ ದ್ಯಾಟ್ ನಮ್ಮ ಆಮ್ ಆದ್ಮಿ ಪಕ್ಷದ ಲೀಡರ್ಗಳು ಪ್ರಾಮಾಣಿಕರೋ ಇಲ್ಲೋ. ಯಾಕಂದರೆ ನೀವು ಹೇಳ್ತಾ ಇದ್ದೀರ ಈಗ ಅದರಲ್ಲಿ 3 ಜನರು ಏನು ಜೈಲಿಗೆ ಹೋಗಿ ಬಂದಿದ್ರು, ಅರವಿಂದ್ ಕೇಜ್ರಿವಾಲ್ ಅವರು, ಮನೀಶ್ ಸಿಸೋಡಿಯಾ ಅವರು, ಸತ್ಯೇಂದ್ರ ಜೈನ್ ಅವರು, 3 ಜನ ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ದ ಸೇಮ್ ಟೈಮ್ ನಾನು ಇವಾಗ ಜಸ್ಟ್ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ರಿಸಲ್ಟ್ ಟ್ರೆಂಡ್ ನೋಡ್ತಾ ಇದ್ದೆ. ಆ್ಯಂಡ್ ಇವನ್ ಆ ನಂಬರ್ಸ್ ಏನಿದೆಯಲ್ಲ, ನಮ್ಮ ಈಗ ಕೆಲವೊಂದು ಕಡೆ 4 ರೌಂಡ್ ಕೌಂಟಿಂಗ್ ಆಗಿದೆ, ಕೆಲವೊಂದು ಕಡೆ 2 ರೌಂಡ್ ಕೌಂಟಿಂಗ್ ಆಗಿದೆ. ಅದನ್ನು ನೋಡ್ತಾ ಇದ್ದಾಗ ಡಿಫ್ರೆನ್ಸ್ ಏನು ಸೆಟ್ ಆಗ್ತಾ ಇದೆ. ನಾವು ಯಾವಾಗ ನೋಡೋದು ಮಾರ್ಜಿನ್ ಬಿಟ್ವೀನ್ ವಿನ್ನಿಂಗ್ ಕ್ಯಾಂಡಿಡೇಟ್ ಆ್ಯಂಡ್ ಟ್ರೈಲಿಂಗ್ ಕ್ಯಾಂಡಿಡೇಟ್, ರೈಟ್? ಸೊ ಅದನ್ನು ನೋಡ್ತಾ ಇರಬೇಕಾದ್ರೆ ಇವತ್ತು ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಲ್ಲಿ ಬಿ ಜೆ ಪಿ ಲೀಡಿಂಗಲ್ಲಿದೆ ಅಲ್ಲಿ 200, 500, 300, 800 ಆ ಥರ ಓಟ್ಗಳ ಡಿಫ್ರೆನ್ಸ್ ಇದೆ. ಡಿಸಿಸಿವ್ ಆಗಿ ಲೀಡಿಂಗ್ ಅಲ್ಲಿದ್ದಾವೋ ಅಲ್ಲಿ 3,000, 5,000, 6,000 ಆ ಥರದಂಥ ಡಿಫ್ರೆನ್ಸ್ ಇದೆ. ಸೊ ಅದು ಇಫ್ ದ್ಯಾಟ್ ಗ್ರೋಸ್ ಆಸ್ ಅ ಟ್ರೆಂಡ್ ದೆನ್ ವಿ ನೋ ದ್ಯಾಟ್ ಅದು ಶುವರ್ ಶಾಟ್ ವಿನ್ನಿಂಗ್ ಸೀಟ್. ಬಿಕಾಸ್ ಒಂದು ಸರ್ತಿ 10,000, 12,000 ಡಿಫ್ರೆನ್ಸ್ ಕ್ರಾಸ್ ಆದಮೇಲೆ ರಿಕವರ್ ಮಾಡೋದು ಕಷ್ಟ ಆಗುತ್ತೆ. ಬಿಕಾಸ್ ರೌಂಡ್ ಇನ್ನು ಮಿಕ್ಕಿರೋ ರೌಂಡ್ಗಳು ಕಮ್ಮಿ ಇರ್ತವೆ. ದ ಅದರ್ ಪಾರ್ಟ್ ದಟ್ ಐ ಆಮ್ ನೋಟಿಸಿಂಗ್ ಇಸ್ ವೋಟ್ ಶೇರ್. ಇವತ್ತು ಆಮ್ ಆದ್ಮಿ ಪಾರ್ಟಿಗೆ ಹತ್ತಿರ 45% ವೋಟ್ ಶೇರ್ ಬರ್ತಾ ಇದೆ ಇನ್ ದ ಕೌಂಟ್ ಆಗಿರೋ ರಿಸಲ್ಟ್ಗಳಲ್ಲಿ. ಸದ್ಯಕ್ಕೆ ಬಿ ಜೆ ಪಿಗೆ 51% ಇದೆ. ಕಾಂಗ್ರೆಸ್ಗೆ 3-4% ಅಲ್ಲಿ ಅವರು ಸೀಮಿತವಾಗಿ ಉಳ್ಕೊಂಡಿದ್ದಾರೆ. ವಿಚ್ ಮೀನ್ಸ್ ವೋಟರ್ ಇನ್ ಜನರಲ್ ಹ್ಯಾಸ್ ವೋಟೆಡ್ ಇದರ್ ಬಿ ಜೆ ಪಿಗೆ ಅಥವಾ ಆಮ್ ಆದ್ಮಿ ಪಾರ್ಟಿಗೆ, ವಿಚ್ ಇಸ್ ಅ ಗುಡ್ ಥಿಂಗ್. ಸೊ ಇದು ಯಾವ ರೀತಿಯಾಗಿ ಟ್ರೆಂಡ್ ಕಂಟಿನ್ಯೂ ಆಗುತ್ತೋ ಅದರ ಮೇಲೆ ವೋಟಿಂಗ್ ಪಾಪ್ಯುಲಾರಿಟಿ ವೋಟ್ ಒಂದಿರುತ್ತೆ, ಸೀಟ್ ಕನ್ವರ್ಟ್ ಆಗೋಕ್ಕೆ ಬೇಕಾಗಿರುವಂಥ ವೋಟ್ಗಳು ಒಂದಿರುತ್ತೆ. ಅಂದರೆ ಒಂದೇ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈಗ 6 ಲಕ್ಷ ಜನ ಇರುವಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾವು 3 ಲಕ್ಷ ವೋಟ್ ಬಂದರೆ ಅದು ನಂಬರ್ ಜಾಸ್ತಿ ಆಗುತ್ತೆ. ಬಟ್ 3 ಲಕ್ಷ ಯಾರಿಗೆ ಬಂದಿರುತ್ತೋ ಅವ್ನು ಗೆಲ್ತಾನೆ, ರೈಟ್? ಸೊ ಹೀಗಾಗಿ ಆ ಸೀಟ್ ಕನ್ವರ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ನೀವೇ ನೋಡ್ತಾ ಇದ್ದಂಗೆ ಈಗ ದೆರ್ ಇಸ್ ಅ ಫ್ಲೋ ಆಫ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಇಟ್ ಈಸ್ ನಾಟ್ ಲೈಕ್ ಗೋಯಿಂಗ್ ಡೌನ್ ಸಿನಾರಿಯೋ ಇಲ್ಲ ಅಲ್ಲಿ. ಸೊ ಈ ಚುನಾವಣೆ ನಾವು ಮುಂಚೆ ನೋಡಿದ್ವಿ, ಮಹಾರಾಷ್ಟ್ರಲ್ಲಿ ಬಂದಾಗ ಅದು ಒಂದು ಕಂಟಿನ್ಯೂ ಟ್ರೆಂಡ್ ಇತ್ತು, ಛತ್ತೀಸ್ಗಢ ಬಂದಾಗ ಒಂದು ಕಂಟಿನ್ಯೂ ಟ್ರೆಂಡ್ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.